ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಯೋಗದ ಬಗ್ಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳು 8 ಅಂಗಗಳು ಇದೆ ಎಂದು ತಿಳಿದುಕೊಂಡಿರುವುದು ಸರಿಯಷ್ಟೇ. ಈ ದಿನ ಯೋಗದ 3ನೇ ಅಂಗವಾದ ಆಸನ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಾಗ ಆಸನಗಳು ಮತ್ತು ಇದರ ಮಹತ್ವ ಮತ್ತು ಇದರ ಮೊದಲು ಚಿತ್ತವೃತ್ತಿಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಈ ದಿನ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಚಿತ್ತವೃತ್ತಿಗಳು, ಅವುಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ನಂತರ ಆಸನಗಳ ಮಹತ್ವ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ.
ಮನಸ್ಸು, ಬುದ್ಧಿ, ಅಹಂಕಾರ ಸೇರಿ ಚಿತ್ತವೆನಿಸುತ್ತದೆ. ಚಿತ್ತದಲ್ಲಿ ಬಗೆ ಬಗೆಯ ಭಾವನೆಗಳೆಂಬ ಅಲೆಗಳು ಒಂದರ ನಂತರ ಒಂದರಂತೆ ಹೇಳಿ ಚಿತ್ತವನ್ನು ಅಂದರೆ ಮನಸ್ಸನ್ನು ವ್ಯಗ್ರಗೊಳಿಸುತ್ತದೆ. ಇಂತಹ ಚಿತ್ತವೃತ್ತಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಇವುಗಳು ಪಂಚವೃತ್ತಿಗಳು. ಇವುಗಳನ್ನು ನಿರೋಧಿಸುವುದೇ ಯೋಗ. ಯೋಗಶ್ಚಿತ್ತವೃತ್ತಿ ನಿರೋಧ. ಈ ಚಿತ್ತವೃತ್ತಿಗಳ ಮೊದಲನೆಯ ಚಿತ್ತವೃತ್ತಿಯು ಪ್ರಮಾಣ. ಪ್ರಮಾಣವೆಂಬ ಚಿತ್ತವೃತ್ತಿಯಲ್ಲಿ 3 ವಿಧಗಳಿದ್ದು ಅವುಗಳೆಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷಾನುಮಾನಾಗಮಾಃ ಪ್ರಮಾಣಾನಿ. ಪ್ರತ್ಯಕ್ಷಾನುಮಾನಾಗಮಾಃ ಪ್ರಮಾಣಾನಿ. ಇವುಗಳ ಬಗ್ಗೆ ವಿವರಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳುತ್ತೇವೆ. ಈಗ ಎರಡನೆಯ ಚಿತ್ತವೃತ್ತಿ ಎಂದರೆ ವಿಪರ್ಯಯ ಎಂಬುದು. ವಿಪರ್ಯಯೋ ಮಿಥ್ಯಾಜ್ಞಾನಮತದ್ರೂಪ ಪ್ರತಿಷ್ಠಂ. ಅಂದರೆ ಯಥಾರ್ಥ ವಿಷಯಕ್ಕೆ ಸಂಬಂಧಿಸಿದ ಮಿಥ್ಯಾಜ್ಞಾನವು ವಿಪರ್ಯಯವೆನಿಸುತ್ತದೆ. ಯಥಾರ್ಥ ವಿಷಯಕ್ಕೆ ಸಂಬಂಧಿಸಿದ ಮಿಥ್ಯಾಜ್ಞಾನವು ವಿಪರ್ಯಯ ಎನಿಸುತ್ತದೆ. ಇನ್ನು ಮೂರನೆಯ ಚಿತ್ತವೃತ್ತಿ ಎಂದರೆ ವಿಕಲ್ಪ ಎಂಬುದು. ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಅಂದರೆ ಯಾವ ವಸ್ತುವು ಕೂಡ ವಿಷಯವಾಗಿರುವುದಿಲ್ಲ, ಇಂತಹ ಸ್ಥಿತಿ. ಅರ್ಥಾತ್ ವಿಕಲ್ಪಕ್ಕೆ ಯಾವ ವಸ್ತುವು ವಿಷಯವಾಗಿರುವುದಿಲ್ಲ, ವಸ್ತುವಿಲ್ಲದೆ ಕೇವಲ ಶಬ್ದವನ್ನು ಆಶ್ರಯಿಸಿರುವ ಜ್ಞಾನವೇ ವಿಕಲ್ಪ. ಇನ್ನು ನಾಲ್ಕನೆಯ ಚಿತ್ತವೃತ್ತಿ ಎಂದರೆ ನಿದ್ರಾ ಎಂಬುದು. ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ನಿದ್ರಾ. ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ನಿದ್ರಾ. ಸಾಮಾನ್ಯವಾದ ಅರಿವಿನ ಅಭಾವಕ್ಕೆ ಕಾರಣವಾದುದನ್ನು ಅಂದರೆ ತಮಸ್ಸನ್ನು ಅವಲಂಬಿಸಿರುವ ವೃತ್ತಿಯನ್ನು ನಿದ್ರೆ ಎನ್ನುತ್ತೇವೆ. ಐದನೆಯ ಚಿತ್ತವೃತ್ತಿ ಎಂದರೆ ಸ್ಮೃತಿ ಎಂಬುದು. ಅನುಭೂತ ವಿಷಯ ಸಂಪ್ರಮಾಶಃ ಸ್ಮೃತಿ. ಅನುಭೂತ ವಿಷಯ ಸಂಪ್ರಮಾಶಃ ಸ್ಮೃತಿ ಅಂದರೆ ಅನುಭವಿಸಿದ ವಿಷಯಗಳನ್ನು ಮರೆಯದಿರುವ ಸ್ಥಿತಿ. ಇದನ್ನು ಸ್ಮೃತಿ ಎನ್ನುತ್ತೇವೆ. ಹೀಗೆ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಎಂಬ ಪಂಚವೃತ್ತಿಗಳು. ಈ ಪಂಚವೃತ್ತಿಗಳನ್ನು ಇವುಗಳ ಬಗ್ಗೆ ಇನ್ನು ಶಾಸ್ತ್ರೀಯ ಕನ್ನಡ ಭಾಷೆಯಲ್ಲಿ ಹೇಳುವುದಾದರೆ ಮಾನವನ ಚಿತ್ತವು ಹರಿಯುವುದು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮವೆಂಬ ಪ್ರಮಾಣಗಳ ರೂಪದಲ್ಲಿ, ತಪ್ಪಾದ ಅರಿವನ್ನೀವ ಮಿಥ್ಯಾಜ್ಞಾನದ ರೂಪದಲ್ಲಿ, ಕೇವಲ ಮಾತಿನಿಂದ ಮಾಡಿಕೊಳ್ಳಲ್ಪಡುವ ಮತ್ತು ವಸ್ತುಶೂನ್ಯವಾದ ಕಲ್ಪನೆಗಳ ರೂಪದಲ್ಲಿ, ಕರ್ತೃತ್ವ ಜ್ಞಾನದ ಅಭಾವವನ್ನುಳ್ಳ ನಿದ್ರೆಯ ರೂಪದಲ್ಲಿ ಮತ್ತು ಅನುಭೂತ ವಿಷಯಗಳನ್ನು ಕಳೆದುಕೊಳ್ಳದಿರುವ ಸ್ಮೃತಿಯ ರೂಪದಲ್ಲಿ. ಮಾನವನ ಚಿತ್ತವು ಪ್ರತ್ಯಕ್ಷ, ಅನುಮಾನ ಮತ್ತು ಪ್ರಮಾಣ ರೂಪದಲ್ಲಿ ಹರಿಯುವುದು. ವಿಪರ್ಯಯ ಮಿಥ್ಯಾಜ್ಞಾನದ ರೂಪದಲ್ಲಿ. ವಿಕಲ್ಪ ವಸ್ತುಶೂನ್ಯ ಹಾಗೂ ಮಾತಿನಿಂದ ಮಾಡಿಕೊಳ್ಳಲ್ಪಡುವ ಕಲ್ಪನೆಯ ರೂಪದಲ್ಲಿ. ನಿದ್ರಾ ಕರ್ತೃತ್ವ ಜ್ಞಾನದ ಅಭಾವವನ್ನುಳ್ಳ ನಿದ್ರೆಯ ರೂಪ. ಸ್ಮೃತಿ ಅನುಭೂತ ವಿಷಯಗಳನ್ನು ಕಳೆದುಕೊಳ್ಳದಿರುವ ಸ್ಮೃತಿಯ ರೂಪ. ಈ 5 ಬಗೆಗಳ ವೃತ್ತಿಗಳ ನಿರೋಧವೇ ಯೋಗ. ಈ ವೃತ್ತಿಗಳ ನಿರೋಧದಿಂದ ಬಾಹ್ಯವಾದ ಚಿತ್ತ ಅಂತರ್ಮುಖವಾಗಿ ಅನಾವಶ್ಯಕವಾಗಿ ಹರಿದು ಹೋಗುವ ಚಿತ್ತವು ಒಂದೆಡೆ
ಸಂಚಯವಾಗಿ ಮಾನವನ ಸರ್ವ ವಿಧವಾದ ಶಕ್ತಿಗಳು ವಿಕಸಿತವಾಗಿ ಅವನು ವಿರಾಳಾತ್ಮಕ ಸಾಕ್ಷಾತ್ಕಾರದ ಚರಮೋದ್ದೇಶದ ಸಿದ್ಧಿಗೆ ಸಮರ್ಥನಾಗುತ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬ ಪ್ರಮಾಣಗಳೆಂದರೇನು ಎಂಬುದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈಗ ಯೋಗಾಸನ ಮತ್ತು ಇದರ ಮಹತ್ವ. ಯೋಗಾಸನ ಎಂದೊಡನೆ ನಮ್ಮ ಮುಂದೆ ಒಂದು ಸುಂದರವಾದ ಚಿತ್ರ ಮೂಡುತ್ತದೆ. ಉದಯ ಸೂರ್ಯನ ಹೊಂಬೆಳಗಿಗೆ ಮುಖ ಮಾಡಿದ ದಿವ್ಯ ತೇಜಸ್ಸಿನ ವ್ಯಕ್ತಿಯೊಬ್ಬನು ಒಂದು ವಿಶಿಷ್ಟ ಭಂಗಿಯಲ್ಲಿ ವಿರಾಜಿಸುತ್ತಿದ್ದಾನೆ. ಅವನ ನಿರ್ಮಲವಾದ ಮುಖ, ವಿದ್ಯುತ್ಕಾಂತಿಯ ಕಣ್ಣುಗಳು, ನೀಳವಾಗಿ ಚಾಚಿದ ಕೈಗಳು, ಒಟ್ಟಾರೆ ಸರ್ವಾಂಗ ಸುಂದರ ಶರೀರ. ಹೌದು, ಯೋಗಾಸನವು ಮಾನವನ ನಿತ್ಯದ ಬದುಕಿಗೆ ಅಮೃತಪ್ರಾಯವಾಗಿದೆ. ಮನುಷ್ಯನು ತನ್ನ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೂ, ಚಿತ್ತಸ್ಥೈರ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೂ, ಇಂದ್ರಿಯಗಳ ಮೇಲಿನ ಸಂಯಮ ಸಭ್ಯತೆಯನ್ನು ಸಾಧಿಸುವುದಕ್ಕೂ ಯೋಗವು ದಾರಿದೀಪವಾಗಿದೆ. ಆರೋಗ್ಯ ದೈಹಿಕ ಮತ್ತು ಮಾನಸಿಕ. ದಿನ ದಿನ ಹೊಸ ಹೊಸ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡುತ್ತಾ ವೇಗವಾಗಿ ಸಾಗುತ್ತಿರುವ ಆಧುನಿಕ ಮಾನವನ ನಾಗರಿಕತೆಯ ಬದುಕಿನಲ್ಲೂ ಅನಾರೋಗ್ಯ, ಅಸಮಾಧಾನದ ಅಲೆಗಳು ಅಬ್ಬರಿಸುತ್ತವೆ. ಒಂದೆಡೆ ಕಲುಷಿತವಾದ ಆಹಾರ, ಕಲುಷಿತ ನೀರು, ಕಲುಷಿತ ಗಾಳಿ ಮುಂತಾದವು ಮಾನವನ ದೈಹಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದರೆ, ಇನ್ನೊಂದೆಡೆ ಮಾನವನ ದೈನಂದಿನ ಸಾಮಾಜಿಕ ಜೀವನದಲ್ಲಿ ಕಂಡುಬರುವ ಸುಳ್ಳು, ವಂಚನೆ, ಹಿಂಸೆ, ಭಯ, ಅಭದ್ರತೆ ಮುಂತಾದವು ಅವನ ಮಾನಸಿಕ ಸ್ಥೈರ್ಯವನ್ನು ಕಲಕಿರಾಡಿ ಮಾಡುತ್ತವೆ. ಸಕಲ ಸೌಲಭ್ಯಗಳು, ಸರ್ವವಿಧ ಪರಿಜ್ಞಾನವೂ ಲಭ್ಯವಿದ್ದರೂ ಸಾಮಾನ್ಯ ಮಾನವನು ಇಂದು ಉದ್ವಿಗ್ನತೆಯ ಗೂಡಿನಲ್ಲಿ ಗಾಬರಿಗೊಂಡ ಹಕ್ಕಿಯಂತಾಗಿದ್ದಾನೆ. ಬಿರುಸಿನ ಯಾಂತ್ರಿಕ ಜೀವನ ವಿಧಾನದಲ್ಲಿ ನೈಸರ್ಗಿಕ ಜೀವನ ವಿಧಾನವೇ ಮರೆತು ಹೋಗಿದೆ. ದೈಹಿಕ ಅನಾರೋಗ್ಯ ಮತ್ತು ಮಾನಸಿಕ ಅನಾರೋಗ್ಯ ಇವುಗಳು ಮಾನವನಿಗೆ ಎಂದಿನಿಂದಲೂ ಇರುವ ಸಮಸ್ಯೆಗಳು. ಇದನ್ನು ನಮ್ಮ ಹಿರಿಯರು ಕ್ರಮವಾಗಿ ವ್ಯಾಧಿ ಮತ್ತು ಆಧಿ ಎಂಬುದಾಗಿ ಕರೆದರು. ಆಧುನಿಕ ವಿಜ್ಞಾನದಲ್ಲಿ ಮನೋದೈಹಿಕ ರೋಗಗಳು ಎಂಬುದಾಗಿ ಹೇಳಿದರು. ಆಧಿ ಮಾನಸಿಕ ರೋಗ, ವ್ಯಾಧಿ ದೇಹದ ರೋಗ. ಇವು ಒಂದನ್ನೊಂದು ಅವಲಂಬಿಸಿವೆ, ಏಕೆಂದರೆ ಒಂದು ಇನ್ನೊಂದನ್ನು ಸೃಷ್ಟಿಸುತ್ತದೆ. ಈ ಎರಡೂ ವಿಧವಾದ ಅನಾರೋಗ್ಯದಿಂದ ಪಾರಾಗಲು ಬೇರೆ ಬೇರೆಯಾದ ಅನೇಕ ವಿಧಾನಗಳಿವೆ. ನಿಯಮಿತವಾದ ಪೌಷ್ಟಿಕವಾದ ಆಹಾರ ಸೇವನೆ, ಅಗತ್ಯ ಬಂದಾಗ ಔಷಧಿಗಳ ಸೇವನೆ, ಸೋಮಾರಿತನವಿಲ್ಲದಂತೆ ಕೈ ತುಂಬಾ ಕೆಲಸ ಮಾಡುವುದು, ಇವುಗಳಿಂದ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ನೇಹಪರತೆ, ಕರುಣೆ, ಹಸನ್ಮುಖಿಯಾಗಿರುವುದು, ನಿಶ್ಶಂಕೆ ಮುಂತಾದ ಗುಣಗಳನ್ನು ಬೆಳೆಸಿಕೊಂಡು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಏಕಕಾಲದಲ್ಲಿ ಸಾಧಿಸುವಂತಹ ಒಂದೇ ವಿಧಾನವು ಇರುವುದು ಅಪರೂಪ. ಇಂತಹ ಅಪರೂಪದ ವಿಧಾನವೇ ಯೋಗ. ಯೋಗಾಸನಗಳ ಲಕ್ಷ್ಯ. ಯೋಗದ ದಾರ್ಶನಿಕರು ಪ್ರತಿಪಾದಿಸುವ ಯೋಗಾಸನಗಳು ಕೇವಲ ಮೈ ಕೈ ಬಗ್ಗಿಸುವ ಅಂಗ ಸಾಧನೆಯಾಗಿರದೆ ಅದು ಮನಸ್ಸು ಮತ್ತು ಇಂದ್ರಿಯಗಳನ್ನು ಹದ ಮಾಡುವ ಸರ್ವಾಂಗ ಸಾಧನವಾಗಿದೆ. ಯೋಗದ ಮೂಲ ಪ್ರವರ್ತಕನಾದ ಪತಂಜಲಿಯು ಹೇಳುವಂತೆ ಯೋಗಾಸನವು ದೈಹಿಕ ಸ್ಥಿರತೆಯನ್ನು, ಮಾನಸಿಕ ಸುಖವನ್ನು ನೀಡಬಲ್ಲ ಸಂಜೀವಿನಿಯಾಗಿದೆ. ಹಠಪ್ರದೀಪಿಕೆ ಮುಂತಾದವುಗಳಿಂದ ತಿಳಿದು ಬರುವುದೇನೆಂದರೆ, ಯೋಗಾಸನವು ಬಾಲಕರಿಗೂ, ವೃದ್ಧರಿಗೂ, ರೋಗಿಗಳಿಗೂ ಮತ್ತೆಲ್ಲರಿಗೂ ಅತುಲ ಆರೋಗ್ಯವನ್ನು ನೀಡಬಲ್ಲದು. ಹೀಗೆ ಯೋಗಾಸನವು 3 ರೀತಿಯಿಂದ ಉಪಕಾರಿಯಾಗಿದೆ. ಅನಾರೋಗ್ಯದಿಂದ ವಿಮುಕ್ತಿ, ಆರೋಗ್ಯದ ಸಂರಕ್ಷಣೆ ಹಾಗೂ ಬಲ ಸಂವರ್ಧನೆ, ಆಧ್ಯಾತ್ಮಿಕ ಸಾಧನೆ ಮತ್ತು ಆತ್ಮ ಸಾಕ್ಷಾತ್ಕಾರ. ಈ 3 ಲಕ್ಷ್ಯಗಳನ್ನು ಸಾಧಿಸುವುದಕ್ಕಾಗಿಯೇ ಯೋಗಾಸನಾಭ್ಯಾಸವು ಭಾರತೀಯರಲ್ಲಿ ಪಾರಂಪರಿಕವಾಗಿ ಹರಿದು ಬಂದಿದೆ. ಆದರೆ ಇತ್ತೀಚೆಗೆ ಕೆಲವರು ಕೇವಲ ಅನಾರೋಗ್ಯ ವಿಮುಕ್ತಿಗಾಗಿ ಮಾತ್ರ ಅಭ್ಯಾಸ ಮಾಡುತ್ತಿರುವರಾದರೂ ಅದು ಯೋಗಾಸನಾಭ್ಯಾಸದ
ಪರಿಪೂರ್ಣ ಉದ್ದೇಶವಲ್ಲ. ಮನುಷ್ಯನ ಪ್ರಮಾಣ ಮನುಷ್ಯನ ಶರೀರ ಪ್ರಮಾಣವನ್ನು ವ್ಯಾಮ ಎಂಬ ಹೆಸರಿನಿಂದ ಅಳತೆ ಮಾಡಲಾಗುವುದು. ಒಬ್ಬ ಸಮಕಟ್ಟಿನ ವ್ಯಕ್ತಿಯು ತನ್ನ ಕೈಗಳೆರಡನ್ನು ಪಕ್ಕಗಳಿಗೆ ಭುಜಕ್ಕೆ ಸಮಾನಾಂತರವಾಗಿ ಚಾಚಿದರೆ ಆಗುವ ಅಳತೆಯು ಆ ವ್ಯಕ್ತಿಯ ವ್ಯಾಮವೆನಿಸುತ್ತದೆ. ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿ ಶರೀರ ಲಕ್ಷಣಗಳನ್ನು ಹೇಳುವಾಗ ಹಂಸ, ಶಶ, ರುಚಕ, ಭದ್ರ ಮತ್ತು ರಾವಲ್ಯ ಎಂಬ 5 ಬಗೆಯ ಶಾರೀರಿಕ ರಚನೆಗಳನ್ನು ಹೇಳಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತಹ ಪ್ರಮಾಣದ ಕ್ರಮ ಹೀಗಿದೆ: 8 ಅಂಗುಲಗಳಿಗೆ 1 ಪಾದ, 1 ಅಂಗುಲವೆಂದರೆ 8 ಯವಗಳು, ಹೀಗೆ 1 ವ್ಯಾಮವೆಂದರೆ 8 ಪಾದ. ಸಾಧಕರು ಯೋಗಾಸನಗಳನ್ನು ಮಾಡುವಾಗ ನೇರವಾಗಿ ನಿಲ್ಲುವುದು, ಕುಳಿತುಕೊಳ್ಳುವುದು, ಕೈಗಳನ್ನು ಚಾಚುವುದು ಇತ್ಯಾದಿಗಳನ್ನು ತಮ್ಮ ದೇಹದ ಲಕ್ಷಣ ಮತ್ತು ವ್ಯಾಮಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕು. ಯೋಗಾಸನದ ಲಕ್ಷಣಗಳು: ಮಾನವನ ಶರೀರದ ವಿವಿಧ ಸಂತುಲಿತ ಭಂಗಿಗಳೇ ಯೋಗಾಸನಗಳು. ಈ ದೈಹಿಕ ಭಂಗಿಯು ಶರೀರ ಸ್ವಾಸ್ಥ್ಯಕ್ಕೂ ಇಂದ್ರಿಯ ನಿಗ್ರಹಕ್ಕೂ ಮನೋನಿಗ್ರಹಕ್ಕೂ ಮುಂದಿನ ಹಂತಗಳಲ್ಲಿ ಯೋಗದ ಚರಮ ಗುರಿಯಾದ ಕೈವಲ್ಯದ ಸಾಧನೆಗೂ ಕಾರಣವಾಗುತ್ತದೆ. ಆಸನಗಳನ್ನು ಮಾಡುವ ವಿಧಾನದ ಆಧಾರದ ಮೇಲೆ ಅವುಗಳನ್ನು ಸ್ಥೂಲವಾಗಿ ಈ ರೀತಿ ವಿಂಗಡಿಸಬಹುದು. 1. ನಿಂತು ಮಾಡುವ ಆಸನಗಳು ಅಥವಾ ಸ್ಥಾನಿಕ ಭಂಗಿಗಳು. ಇದರ ಉಪಭಾಗಗಳು: ನಿಂತು ಹಿಂದಕ್ಕೆ ಅಥವಾ ಮುಂದಕ್ಕೆ ಬಾಗುವ ಆಸನಗಳು. 2. ನಿಂತು ಎಡ ಅಥವಾ ಬಲ ಪಕ್ಕಕ್ಕೆ ಬಾಗುವ ಆಸನಗಳು. 3. ನಿಂತು ಎಡ ಅಥವಾ ಬಲ ಪಕ್ಕಕ್ಕೆ ದೇಹವನ್ನು ತಿರುಚುವ ಆಸನಗಳು. ಹೀಗೆ ಇನ್ನೂ ಹಲವು ವಿಧಗಳು. ಕುಳಿತು ಮಾಡುವ ಆಸನಗಳು ಅಥವಾ ಆಸೀನ ಭಂಗಿಗಳು. ಇದರ ಉಪವಿಭಾಗಗಳು: ಪೃಷ್ಠಗಳನ್ನು ಊರಿ ಕೂರುವ ಆಸನಗಳು, ಕಾಲನ್ನೂರಿ ಕೂರುವ ಆಸನಗಳು, ಪಾದಗಳನ್ನೂರಿ ಕೂರುವ ಆಸನಗಳು. ಈ ಕುಳಿತು ಹಿಂದೆ ಅಥವಾ ಮುಂದೆ ಬಾಗುವ ಆಸನಗಳು ಮತ್ತು ಕುಳಿತು ಎಡ ಅಥವಾ ಬಲಪಕ್ಕಕ್ಕೆ ದೇಹವನ್ನು ತಿರುಚುವ ಆಸನಗಳು. ಹೀಗೆ ಇನ್ನೂ ಹಲವು ವಿಧಗಳು. ಮಲಗಿ ಮಾಡುವ ಆಸನಗಳು ಅಥವಾ ಶಯ್ಯಾಭಂಗಿಗಳು. ಇದರ ಉಪವಿಭಾಗಗಳು: ಅಂಗಾತ, ಬೋರಲು ಅಥವಾ ಪಕ್ಕಕ್ಕೆ ಮಲಗಿ ಮಾಡುವ ಆಸನಗಳು ಮತ್ತು ಇನ್ನೂ ಮುಂತಾದವುಗಳು. ಇದಲ್ಲದೆ ತಲೆ ಕೆಳಗಾಗಿ ನಿಲ್ಲುವ, ಹಸ್ತಗಳನ್ನೂರಿ ಇಡೀ ದೇಹವನ್ನೇ ಮೇಲೆತ್ತುವ ಮುಂತಾದ ಹಲವು ಬಗೆಯ ಆಸನಗಳನ್ನು ಕಾಣಬಹುದು. ಹೀಗೆ ಹಲವು ಲಕ್ಷಣಗಳ ಅನೇಕ ಆಸನಗಳಿವೆ. ಲಕ್ಷ್ಯ ಮತ್ತು ಲಕ್ಷಣ ಸಮನ್ವಯ. ಯೋಗಾಸನಗಳ ಲಕ್ಷ್ಯ ಮತ್ತು ಲಕ್ಷಣಗಳ ಸಮುಚಿತ ಸಮನ್ವಯವೇ ಯೋಗದ ಪ್ರೌಢ ಸಾಧನೆಗಳಿಗೆ ಮಾರ್ಗದರ್ಶಿ. ಶರೀರವು ಎಲ್ಲ ರೀತಿಯ ಧರ್ಮ ಸಾಧನೆಗೆ ಮೂಲ. ಸಾಧಕರು ಮೊದಲು ಅಭ್ಯಾಸದ ಮೂಲಕ ತಮ್ಮ ಶರೀರ ಸ್ವಾಸ್ಥ್ಯವನ್ನು ಸಾಧಿಸಬೇಕು. ಸಾಧಿಸಿದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು. ಇದನ್ನೇ ನಾವು ಯೋಗಕ್ಷೇಮ ಎನ್ನುತ್ತೇವೆ. ಇಲ್ಲಿ ಯೋಗವೆಂದರೆ ಅಪ್ರಾಪ್ತವಾದುದನ್ನು ಪ್ರಾಪ್ತ ಮಾಡಿಕೊಳ್ಳುವುದು, ಅಂದರೆ ಸುಲಭವಾಗಿ ಸಿಕ್ಕದಿರುವುದನ್ನು ಸಾಧನೆಯಿಂದ ಗಳಿಸಿಕೊಳ್ಳುವುದು. ಕ್ಷೇಮವೆಂದರೆ ಪ್ರಾಪ್ತವಾದ ಸತ್ಫಲವನ್ನು ಸಂರಕ್ಷಿಸಿಕೊಳ್ಳುವುದು. ಹೀಗೆ ಆರೋಗ್ಯವನ್ನು ಗಳಿಸುವುದು ಮತ್ತು ಅದನ್ನು ಸಂರಕ್ಷಿಸುವುದು ಈ 2 ಮುಖ್ಯವೇ. ಯಾವ ಲಕ್ಷ್ಯ ಅಥವಾ ಉದ್ದೇಶ ಇರಿಸಿಕೊಂಡು ಸಾಧನೆಗೆ ತೊಡಗುತ್ತೇವೆಯೋ ಅದಕ್ಕೆ ಅನುಗುಣವಾಗಿ ಲಕ್ಷಣ ಇರುವ ಆಸನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸತತವಾದ ಅಭ್ಯಾಸದಿಂದಲೂ ಅಖಂಡ ಏಕಾಗ್ರತೆಯಿಂದಲೂ ಅದನ್ನು ಸಿದ್ಧಿಸಿಕೊಳ್ಳಬೇಕು. ಒಂದೊಂದು ಲಕ್ಷಣದ ಆಸನವು ದೇಹ ಮತ್ತು ಮನಸ್ಸುಗಳ ಮೇಲೆ ತನ್ನದೇ ಆದ ನಿಶ್ಚಿತ ರೀತಿಯ ಪ್ರಭಾವವನ್ನು ಬೀರುತ್ತದೆ. ಯೋಗಾಸನದ ಅಭ್ಯಾಸ ಮತ್ತು ಹಂತಗಳು. ಅಭ್ಯಾಸದ ಮೂಲಕವೇ ಯೋಗಾಸನವನ್ನು ರೂಢಿಸಿಕೊಳ್ಳಬೇಕು. ನಿರಂತರವಾದ ಅಭ್ಯಾಸವಲ್ಲದೆ ಇದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ. ಅಭ್ಯಾಸವನ್ನು ದೀರ್ಘಕಾಲ ನಿರಂತರವಾಗಿ ಸಂತೋಷದಿಂದ ಮಾಡಬೇಕು ಎಂದು ಪತಂಜಲಿಯು ತಿಳಿಸುತ್ತಾನೆ. ಆಸನಾಭ್ಯಾಸದಲ್ಲಿ
3 ಹಂತಗಳನ್ನು ಗುರುತಿಸಬಹುದು. ಕ್ರಮ, ಪೂರ್ಣಸ್ಥಿತಿ, ಸಿದ್ಧಿ. ಕ್ರಮ, ಪೂರ್ಣಸ್ಥಿತಿ, ಸಿದ್ಧಿ. ಕ್ರಮ: ಆಸನಗಳನ್ನು ಮಾಡಲು ಕೈಕಾಲುಗಳನ್ನು ಚಾಚುವುದು ಅಥವಾ ಮಡಿಸುವುದು, ತಲೆ ಬೆನ್ನುಗಳನ್ನು ಹಿಂದೆ ಅಥವಾ ಮುಂದೆ ಬಾಗಿಸುವುದು ಮುಂತಾದ ಅನೇಕ ರೀತಿಯ ಆಂಗಿಕ ಚಲನೆಗಳನ್ನು ಮಾಡಬೇಕಾಗುತ್ತದೆ. ಈ ಅಂಗಾಂಗಗಳ ಚಲನೆಯು ಕ್ರಮಬದ್ಧವಾಗಿರಬೇಕು. ಇಲ್ಲವಾದರೆ ದೇಹವು ಆಯತಪ್ಪಿ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಸ್ಥಿತಿ: ಅಂಗಾಂಗಗಳ ಸಕ್ರಮವಾದ ರಚನೆಯಿಂದಾಗಿ ನಾವು ಒಂದು ಪೂರ್ವ ಸಂಕಲ್ಪಿತ ಭಂಗಿಯನ್ನು ತಲುಪುತ್ತೇವೆ, ಅದೇ ಆಸನದ ಸ್ಥಿತಿ. ಅಂಗಾಂಗಗಳ ಸಕ್ರಮವಾದ ಚಲನೆಯಿಂದಾಗಿ ನಾವು ಒಂದು ಪೂರ್ವ ಸಂಕಲ್ಪಿತ ಭಂಗಿಯನ್ನು ತಲುಪುತ್ತೇವೆ, ಇದೇ ಆಸನದ ಸ್ಥಿತಿ. ಈ ಸ್ಥಿತಿಯಲ್ಲಿ ಕೆಲ ಕಾಲ ಇರಬೇಕಾಗುತ್ತದೆ. ಆಗ ನಮ್ಮ ಮನಸ್ಸು ಸಂತಸದಿಂದ ಇರಬೇಕು, ದೇಹವು ಸುಸ್ಥಿರವಾಗಿರಬೇಕು, ಎಲ್ಲ ಇಂದ್ರಿಯಗಳ ಪ್ರಕ್ರಿಯೆಯು ಅಂತರ್ಮುಖವಾಗಿದ್ದು ನಿರ್ಮಲವಾದ ಚಿತ್ತದಲ್ಲಿಯೇ ಅವು ಒಂದಾಗಬೇಕು. ಇಂತಹ ಸ್ಥಿತಿಯನ್ನು ನಾವು ಆಸನದ ಪೂರ್ಣ ಸ್ಥಿತಿ ಎಂದು ಕರೆಯುತ್ತೇವೆ. ಇದನ್ನು ಪತಂಜಲಿಯು ತತ್ರ ಸ್ಥಿರ ಸುಖಮಾಸನಂ ಎಂದು ವರ್ಣಿಸಿದ್ದಾನೆ. ಈ ಸ್ಥಿತಿಯಲ್ಲಿ ಸಾಧಕನು ದೇಹ ಮನಸ್ಸುಗಳು ಪರಿಶುದ್ಧವಾಗಿರುತ್ತವೆ. ಆದುದರಿಂದ ಸಾಧಕನು ಈ ಸ್ಥಿತಿಯಲ್ಲಿ ಭ್ರಮೆಗೆ ಒಳಗಾಗದೆ ಪ್ರಜ್ಞಾ ಸ್ಥಿತಿಯಲ್ಲಿದ್ದು ತನ್ನ ಪ್ರಾಣ ಬಿಂದುವಿನ ಹರಿವನ್ನು ಗಮನಿಸಬೇಕು. ಸಿದ್ಧಿ: ಆಸನದ ಪೂರ್ಣ ಸ್ಥಿತಿಯಲ್ಲಿ ಬಹುಕಾಲ ಇರುವುದನ್ನು ಅಭ್ಯಾಸ ಮಾಡಬೇಕು. ಆಗ ಉತ್ಕೃಷ್ಟವಾದ ಏಕಾಗ್ರತೆಯನ್ನು ಸಾಧಿಸಬೇಕು. ಹೀಗೆ ನಿರಂತರವಾಗಿ ದೀರ್ಘಕಾಲ ಮಾಡಿದಾಗ ಸಾಧಕನು ಎಲ್ಲ ಮಾನಸಿಕ ದ್ವಂದ್ವಗಳಿಂದ ದೂರಾಗುತ್ತಾನೆ. ಇದನ್ನೇ ಆಸನದ ಸಿದ್ಧಿ ಅಥವಾ ಆಸನ ಜಯ ಎಂಬುದಾಗಿ ಹೇಳಲಾಗಿದೆ. ಆಸನದ ಪೂರ್ಣ ಸ್ಥಿತಿಯಲ್ಲಿರುವಾಗ ಈಶ್ವರನಲ್ಲಿ ಪರಮ ಶರಣಾಗತಿಯನ್ನು ಹೊಂದುವುದರಿಂದ ಆಸನದ ಸಿದ್ಧಿಯಾಗುತ್ತದೆ ಎಂದು ಪತಂಜಲಿ ಹೇಳುತ್ತಾನೆ. ಸಮಸಂಸ್ಥಾನ: ಪಾತಂಜಲ ಯೋಗ ಸೂತ್ರದ ವ್ಯಾಸಭಾಷ್ಯದಲ್ಲಿ ಈ ಶಬ್ದವನ್ನು ಕಾಣುತ್ತೇವೆ. ಆಸನದ ಪೂರ್ಣ ಸ್ಥಿತಿಯಲ್ಲಿ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ. ಈ ದೈಹಿಕ ಸಮತೆಯನ್ನು ಸಮಸಂಸ್ಥಾನಂ ಎಂದು ಕರೆಯಲಾಗಿದೆ. ಆಸನಗಳನ್ನು ಕಲಿಯುವಾಗ ಕೆಲವರು ಹಲವು ಉಪಕರಣಗಳನ್ನು ಆಶ್ರಯಿಸಬೇಕಾದಿತ್ತು. ಸಂತುಲಿತ ದೇಹ ಸೌಷ್ಠವ ಇಲ್ಲದವರು, ಅನಾರೋಗ್ಯಕ್ಕೆ ಒಳಗಾದವರು ಅಥವಾ ಆಸನ ಮಾಡಲು ಭಯಪಡುವವರು ಇಂತಹ ಉಪಕರಣಗಳನ್ನು ಆಶ್ರಯಿಸಿ ಆಸನ ಮಾಡುವರು. ಇದನ್ನು ಸೋಪಾಶ್ರಯ ಎಂದು ಹೇಳಲಾಗಿದೆ. ಆದರೆ ಇಂತಹ ಆಶ್ರಯಗಳನ್ನು ಆರಂಭಿಕ ಸ್ಥಿತಿಯಲ್ಲಿ ಅಥವಾ ಅನಾರೋಗ್ಯವನ್ನು ನೀಗಿಸಿಕೊಳ್ಳುವ ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಬಳಸುವುದು ಉಚಿತ. ಸ್ವಾಭಾವಿಕವಾಗಿ ಆಂಗಿಕ ಚಲನೆಯನ್ನು ಮಾಡಿ ಆಸನದ ಪೂರ್ಣ ಸ್ಥಿತಿಯನ್ನು ತಲುಪುವ ವಿಧಾನವೇ ಉತ್ಕೃಷ್ಟವಾದುದು. ವ್ಯಾಸಭಾಷ್ಯದಲ್ಲಿ ಭದ್ರಾಸನ, ಪದ್ಮಾಸನ, ಆನೆಯಂತೆ ಕೂಡುವುದು ಮತ್ತು ಕ್ರೌಂಚ ಪಕ್ಷಿಯಂತೆ ಕೂಡುವುದು ಮುಂತಾದವುಗಳನ್ನು ವಿವರಿಸಿ ಸಮಸಂಸ್ಥಾನಂ ಎಂದರೆ ಸಮತೆಯನ್ನು ಕಾಪಾಡಿಕೊಳ್ಳುವುದೇ ಮುಖ್ಯ ಎಂದು ತಿಳಿಸಲಾಗಿದೆ. ಜಡತ್ವ ನಿವಾರಣೆ ಮತ್ತು ಕಾಯಸ್ಥೈರ್ಯ: ಯೋಗಾಸನಗಳ ಮುಖ್ಯವಾದ ಉಪಯೋಗವೇ ಜಡತ್ವದ ನಿವಾರಣೆ ಹಾಗೂ ಕಾಯಸ್ಥೈರ್ಯ. ಯೋಗಾಸನದಿಂದ ದೇಹದಲ್ಲಿ ಜಡತ್ವವನ್ನು ಹೊಂದಿರುವ ಮಾಂಸಖಂಡಗಳು ಸಚೇತನಗೊಳ್ಳುತ್ತವೆ. ಸುಪ್ತ ಸ್ಥಿತಿಯಲ್ಲಿರುವ ನರಮಂಡಲವು ಜಾಗೃತಗೊಳ್ಳುತ್ತದೆ. ಚಳಿ, ಬೇಸಿಗೆ, ಶೀತ, ಉಷ್ಣಗಳ ವೈಪರೀತ್ಯವನ್ನು ನಿರೋಧಿಸುವಂತ ಕಾಯಸ್ಥೈರ್ಯ ಅಥವಾ ದೇಹಬಲ ಲಭಿಸುತ್ತದೆ. ದೇಹದಲ್ಲಿ ನಡೆಯುತ್ತಿರುವ ಒಂದೊಂದು ಕ್ರಿಯೆಯ ಮೇಲೂ ಪ್ರಜ್ಞೆಯ ಪ್ರವಾಹವೇ ಹರಿದು ಸಾಧಕನು ಸೂಕ್ಷ್ಮಮತಿಯಾಗುತ್ತಾನೆ. ಈ ದಿಸೆಯಲ್ಲಿ ನಿಂತು ಮಾಡುವ ಆಸನಗಳು ಹೆಚ್ಚು ಪರಿಣಾಮಕಾರಿ. ಇವುಗಳನ್ನು ಮಾಡುವುದರಿಂದ ದೇಹದ ಎಲ್ಲಾ ಅಂಗಗಳನ್ನು ಸಚೇತನಗೊಳಿಸಿದಂತೆ ಆಗುತ್ತದೆ. ಮನಸ್ಸು ದೇಹದ ಭಂಗಿಯನ್ನು ಜಾಗೃತವಾಗಿ ಗಮನಿಸುತ್ತದೆ. ಆದುದರಿಂದ ಅದು ಚಂಚಲಗೊಂಡು ಹೊರಗೆ ಓಡಿ ಹೋಗುವ ಸಂಭವವೇ ಕಡಿಮೆ. ಆದರೂ ಅತಿಯಾದ ಎಚ್ಚರಿಕೆ ಅಥವಾ ಒಂದಿಷ್ಟು ಭಯ ಈ ಸ್ಥಿತಿಯಲ್ಲಿ ಇದ್ದಿತು ಸತತ ಅಭ್ಯಾಸವು ಎಲ್ಲಾ ದೌರ್ಬಲ್ಯಗಳನ್ನು ಕಳೆಯುತ್ತದೆ. ದೇಹದ ತಮೋಗುಣವನ್ನು ಈ ಆಸನಗಳಿಂದ ಬಹುಬೇಗ ಹೊರದೂಡಬಹುದು. ಕಾಯಸ್ಥೈರ್ಯವನ್ನು ಸಾಧಿಸುವಲ್ಲಿ ಇವು ಹೆಚ್ಚು ಪರಿಣಾಮಕಾರಿ.
ಕುಳಿತು ಮಾಡುವ ಆಸನಗಳನ್ನು ಮಾಡುವ ಪ್ರಾರಂಭಿಕರು ಕೆಲವಾದರೂ ನಿಂತು ಮಾಡುವ ಆಸನಗಳನ್ನು ಮೊದಲು ಮಾಡುವುದು ಉಚಿತ. ಕುಳಿತು ಮಾಡುವ ಆಸನಗಳು ದೇಹದ ಒಳಗಿನ ವ್ಯೂಹಗಳಾದ ಜೀರ್ಣಾಂಗ ವ್ಯೂಹ, ಶ್ವಾಸಕೋಶಗಳು ಮುಂತಾದವುಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಆಸನದ ಸ್ಥಿತಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿ. ಹಾಗಾಗಿ ಮಾನಸಿಕ ಏಕಾಗ್ರತೆಗೆ ಮಾರ್ಗದರ್ಶಿಯಾಗಿದೆ. ಆದುದರಿಂದ ಮನಸ್ಸಿನ ರಜೋಗುಣವನ್ನು ಹೊರದೂಡಲು ಸಾಧ್ಯವಾಗುತ್ತದೆ. ಮಲಗಿ ಮಾಡುವ ಆಸನಗಳು ದೇಹದ ಎಲ್ಲಾ ಅಂಗಾಂಗಗಳಿಗೆ ಸೂಕ್ಷ್ಮ ಸಂವೇದನೆಯ ಸಿಂಚನ ಮಾಡುತ್ತದೆ. ಹೊರನೋಟಕ್ಕೆ ದೇಹವು ವಿಶ್ರಾಂತ ಸ್ಥಿತಿಯಲ್ಲಿದೆ ಎನಿಸಿದರೂ ಒಳಗೆ ಒಂದೊಂದು ಅಂಗಕ್ಕೂ ಇದು ಚೇತೋಹಾರಿ. ಈ ಆಸನಗಳಲ್ಲಿ ಸಾಧಕರು ತಮ್ಮ ಪ್ರಜ್ಞಾಸ್ಥಿತಿಯನ್ನು ಕೊಳ್ಳುವುದು ಬಹುಮುಖ್ಯ. ಯೋಗಾಸನಗಳನ್ನು ನಿತ್ಯವೂ ಅಭ್ಯಾಸ ಮಾಡಬೇಕು. ನುರಿತ ಗೆಳೆಯರೊಂದಿಗೆ ಅಭ್ಯಾಸ ಮಾಡಬೇಕು. ನಿತ್ಯವೂ ಒಂದೇ ಸ್ಥಳದಲ್ಲಿ ಅಭ್ಯಾಸ ಮಾಡಬೇಕು. ಹಾಗೆಂದು ಪರಸ್ಥಳಗಳಿಗೆ ಹೋದಾಗ ಅಭ್ಯಾಸ ನಿಲ್ಲಿಸಬಾರದು. ನಿಯಮಿತವಾಗಿ ಆಹಾರ ಸ್ವೀಕರಿಸಬೇಕು. ಶಾಂತಚಿತ್ತರಾಗಿರಬೇಕು. ನುರಿತ ಗುರುಗಳಿಂದ ಯೋಗಾಸನಗಳನ್ನು ಕಲಿಯಬೇಕು. ಈ ಆದೇಶದ ನುಡಿ ಲೇಖನವು ಶ್ರೀ ಎಂ.ಕೆ. ನಾಗರಾಜ ರಾವ್ ಇವರ ದಿವ್ಯ ಕೊಡುಗೆ. ಮುಂದಿನ ಸಂಚಿಕೆಗಳಲ್ಲಿಯೂ ಕೂಡ ನಾವು ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಚಿತ್ತವೃತ್ತಿಗಳು, ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ. ಮನಸ್ಸು, ಬುದ್ಧಿ, ಅಹಂಕಾರ ಸೇರಿ ಚಿತ್ತವೆನಿಸುತ್ತದೆ. ಚಿತ್ತದಲ್ಲಿ ಬಗೆ ಬಗೆಯ ಭಾವನೆಗಳೆಂಬ ಅಲೆಗಳು ಒಂದರ ನಂತರ ಒಂದರಂತೆ ಏಳಿ ಚಿತ್ತವನ್ನು ಅಂದರೆ ಮನಸ್ಸನ್ನು ವ್ಯಗ್ರಗೊಳಿಸುತ್ತವೆ. ಇಂತಹ ಚಿತ್ತವೃತ್ತಿಗಳು ಯಾವುವು? ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ. ಇವುಗಳು ಪಂಚಚಿತ್ತವೃತ್ತಿಗಳು. ಇವುಗಳನ್ನು ನಿರೋಧಿಸುವುದೇ ಯೋಗ. ಯೋಗಶ್ಚಿತ್ತವೃತ್ತಿ ನಿರೋಧ ಸದೈವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ. ಪ್ರಮಾಣವೆಂಬ ಚಿತ್ತವೃತ್ತಿಯಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬ ಉಪವಿಭಾಗಗಳು. ಪ್ರತ್ಯಕ್ಷಾನುಮಾನಾಗಮಾಹ ಪ್ರಮಾಣಾನಿ. ಇವುಗಳ ಬಗ್ಗೆ ಬಹಳಷ್ಟು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈಗ ಎರಡನೆಯ ಚಿತ್ತವೃತ್ತಿ ಎಂದರೆ ವಿಪರ್ಯಯ ಎಂಬುದು. ವಿಪರ್ಯಯೋ ಮಿಥ್ಯಾಜ್ಞಾನ ಮತದ್ರೂಪ ಪ್ರತಿಷ್ಠಂ. ಅಂದರೆ ಯಥಾರ್ಥ ವಿಷಯಕ್ಕೆ ಸಂಬಂಧಿಸಿದ ಮಿಥ್ಯಾಜ್ಞಾನವು ವಿಪರ್ಯಯವೆನಿಸುತ್ತದೆ. ಮೂರನೆಯ ಚಿತ್ತವೃತ್ತಿ ವಿಕಲ್ಪ. ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಯಾವ ವಸ್ತುವು ಕೂಡ ವಿಷಯವಾಗಿರುವುದಿಲ್ಲ ಇಂತಹ ಸ್ಥಿತಿ. ಅರ್ಥಾತ್ ವಿಕಲ್ಪಕ್ಕೆ ಯಾವ ವಸ್ತುವು ವಿಷಯವಾಗಿರುವುದಿಲ್ಲ. ವಸ್ತುವಿಲ್ಲದೆ ಕೇವಲ ಶಬ್ದವನ್ನು ಆಶ್ರಯಿಸಿರುವ ಜ್ಞಾನವೇ ವಿಕಲ್ಪ. ನಿದ್ರಾ ಇದು ನಾಲ್ಕನೆಯ ಚಿತ್ತವೃತ್ತಿ. ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ನಿದ್ರಾ. ಸಾಮಾನ್ಯವಾದ ಅರಿವಿನ ಅಭಾವಕ್ಕೆ ಕಾರಣವಾದುದನ್ನು ಅಂದರೆ ತಮಸ್ಸನ್ನು ಅವಲಂಬಿಸಿರುವ ವೃತ್ತಿಯನ್ನು ನಿದ್ರೆ ಎನ್ನುತ್ತೇವೆ. ಐದನೆಯ ಚಿತ್ತವೃತ್ತಿ ಸ್ಮೃತಿ. ಅನುಭೂತ ವಿಷಯ ಸಂಪ್ರಮಾಶಃ ಸ್ಮೃತಿ. ಅನುಭೂತ ವಿಷಯ ಸಂಪ್ರಮಾಶಃ ಸ್ಮೃತಿ. ಅನುಭವಿಸಿದ ವಿಷಯಗಳನ್ನು ಮರೆಯದಿರುವ ಸ್ಥಿತಿಯೇ ಸ್ಮೃತಿ ಎನ್ನಲಾಗುತ್ತದೆ.
ಹೀಗೆ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ಇವು ಪಂಚಚಿತ್ತವೃತ್ತಿಗಳಾಗಿವೆ. ಇವುಗಳ ಬಗ್ಗೆ ಶಾಸ್ತ್ರೀಯವಾಗಿ ಹೇಳುವುದಾದರೆ ಮಾನವನ ಚಿತ್ತವು ಹರಿಯುವುದು ಪ್ರತ್ಯಕ್ಷ ಅನುಮಾನ ಮತ್ತು ಆಗಮಗಳೆಂಬ ಪ್ರಮಾಣದ ರೂಪದಲ್ಲಿ, ತಪ್ಪಾದ ಅರಿವನ್ನೀವ ಮಿಥ್ಯಾಜ್ಞಾನದ ರೂಪದಲ್ಲಿ, ಕೇವಲ ಮಾತಿನಿಂದ ಮಾಡಿಕೊಳ್ಳಲ್ಪಡುವ ಮತ್ತು ವಸ್ತು ಶೂನ್ಯವಾದ ಕಲ್ಪನೆಯ ರೂಪದಲ್ಲಿ, ಕರ್ತೃತ್ವ ಜ್ಞಾನದ ಅಭಾವವನ್ನುಳ್ಳ ನಿದ್ರೆಯ ರೂಪದಲ್ಲಿ ಹಾಗೂ ಅನುಭೂತ ವಿಷಯಗಳನ್ನು ಕಳೆದುಕೊಳ್ಳದೇ ಇರುವ ಸ್ಮೃತಿಯ ರೂಪದಲ್ಲಿ. ಈ ಚಿತ್ತವೃತ್ತಿಗಳ ನಿರೋಧದಿಂದ ಬಾಹ್ಯವಾದ ಚಿತ್ತ ಅಂತರ್ಮುಖವಾಗಿ ಅನಾವಶ್ಯಕವಾಗಿ ಹರಿದು ಹೋಗುವ ಚಿತ್ತವು ಒಂದೆಡೆ ಸಂಚಯವಾಗಿ ಮಾನವನ ಸರ್ವ ವಿಧವಾದ ಶಕ್ತಿಗಳು ವಿಕಸಿತವಾಗಿ ಅವನು ವಿರಾಡಾತ್ಮಕ ಸಾಕ್ಷಾತ್ಕಾರದ ಚರಮೋದ್ದೇಶದ ಸಿದ್ಧಿಗೆ ಸಮರ್ಥನಾಗುತ್ತಾನೆ.